ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಪ್ಯಾರ್ ಸಿನಿಮಾದ ಅದ್ಭುತವಾಗಿರುವಂಥ ಹಾಡನ್ನು ಈಗಾಗಲೇ ನೀವು ನೋಡಿದ್ದೀರಾ, ವಿಜುವಲೈಸ್ ಮಾಡಿದ್ದೀರಾ, ಅದನ್ನು ಆನಂದಿಸಿದ್ದೀರಾ. ಬಟ್ ಅಷ್ಟು ಚೆನ್ನಾಗಿ ಆ ಸ್ಟೆಪ್ಸ್ ಅಂದರೆ ನಿಜವಾಗ್ಲೂ ಡ್ಯಾನ್ಸ್ ಮಾಸ್ಟರ್ ಎಷ್ಟು ಪ್ಲ್ಯಾನ್ ಮಾಡಬೇಕು, ಎಷ್ಟು ಪ್ರಿಪ್ರೇಷನ್ಸ್ ಮಾಡಬೇಕು, ಇಂಥ ಸ್ಟೆಪ್ಪನ್ನು ಹಾಕಿದ್ರೆ ಜನರಿಗೆ ಇಷ್ಟ ಆಗುತ್ತೆ, ಇಂಥದ್ದೆಲ್ಲ ಯೋಚನೆ ಮಾಡಿ ಆಲೋಚನೆ ಮಾಡಿ ಡಿಸೈನ್ ಮಾಡಬೇಕಲ್ಲ. ಮಾಸ್ಟರ್ ಡಿಸೈನರ್ ರಾಹುಲ್ ಮಾಸ್ಟರ್ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್. ಹಲೋ, ಹಾಯ್, ನಮಸ್ತೆ. ನಾನು ಆರಾಮ್, ನೀವು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಅಲ್ಲಿ ಹೆಂಗಿತ್ತು ವೈಬ್ ಎಲ್ಲ? ಎಲ್ಲಿ ಶೂಟ್ ಮಾಡಿದ್ರಿ ಇಷ್ಟು ಒಳ್ಳೆ ಹಾಡು? ಆ್ಯಕ್ಚುಲಿ ಲೇಯಲ್ಲಿ ಶೂಟ್ ಮಾಡಿದ್ದು, ಲಡಾಖಲ್ಲಿ. ಸೊ ಸಾಂಗ್ ಶೂಟು ನಾವು ಒಂದು 4 days ನಾವು ಮಾಡಿದ್ವಿ. ಸೊ ಅದೇ ಆವಾಗಲೇ ಹೇಳಿದೆ ನಾನು, ಆಕ್ಸಿಜನ್ ಲೆವೆಲ್ಸು ಹಾಗೆ ಹೀಗೆಲ್ಲ ಇರುತ್ತಲ್ಲ, ಸೊ ಸಖತ್ ಕಂಪ್ಲೀಟ್ಲಿ ಡೌನ್ ಇರುತ್ತೆ. ಸೊ ಅದರಲ್ಲೂ ಪಾಪ ಆರ್ಟಿಸ್ಟು ರಿಶ್ವಿನು, ರಾಶಿಕಾ ಅವರು ತುಂಬ ಸಪೋರ್ಟಿವ್ ಆಗಿದ್ರು. ಪಾಪ ಲಾಸ್ಟ್ ಡೇ ಅವರು ಹಾಸ್ಪಿಟಲೈಸ್ ಆಗಿದ್ರು. ರಾಶಿಕಾ ಅವರು. ಸೊ ಆ ಥರ ಸಿಚುವೇಶನಲ್ಲಿ ಇದ್ದೂ ಬಂದು ಪಾಪ ಮಾಡಿದ್ರು. ಸೊ ಬೇಗ ಆಯಿತು. ಈಗ ಅಲ್ಲಿ ಹೋಗಿ ನೀವು ಈ ಥರ ಸ್ಟೆಪ್ಸನ್ನೇ ಹೇಳ್ಕೊಡೋದು ಅಥವಾ ಮುಂಚೆ ತುಂಬ ಪ್ರಾಕ್ಟೀಸ್? ಆ್ಯಕ್ಚುಲಿ ನಾವು ಅದೇ ಅವರು ರಿಶ್ವಿನವರು 20 days ಜಸ್ಟ್ ಪ್ರಾಕ್ಟೀಸು. ಇದು ಮೌಂಟೇಜ್ ಸಾಂಗೇ ಆಗಿರ್ಬೋದು, ಬಟ್ ಆದರೆ ಅವ್ರಿಗೊಂದು ಕ್ಯಾಮ್ರಾ ಫೇಸಿಂಗ್ ಆಗಿರ್ಬೋದು, ಹೇಗೆ ಮಾಡಬೇಕು ಏನು ಚಿಕ್ಕದೊಂದು ಡೀಟೇಲಿಂಗೂ ಅವ್ರು ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಮಾಡಿದ್ರು. ಸೊ ನಾನು ಪ್ರೀವಿಯಸ್ ಏನಾದರೂ ನಾನು ಕೊರಿಯೋ ಮಾಡಾದ್ಮೇಲೆ ಬಂದು 20 days ಪ್ರಾಕ್ಟೀಸ್ ಮಾಡಿ ಆಫ್ಟರ್ ದಟ್ ನಾವು ಲಡಾಖ್ ಹೋಗಿದ್ದು. ಈಗ ನಿಮ್ಮನ್ನು ಜಿ ಕನ್ನಡದಲ್ಲಿ ನೋಡಿದ್ದೀವಿ, ಎಂತೆಂಥ ಸ್ಟೆಪ್ಸ್ಗಳನ್ನು ಎಲ್ಲ ಡ್ಯಾನ್ಸರ್ಸ್ಗೆ ಹಾಕಿರೋದು. ಆಲ್ಮೋಸ್ಟ್ ಸ್ಟೆಪ್ಸ್ ಹೆಂಗಿರುತ್ತೆ ಅಂದರೆ ಹಾರ್ಡ್ ಸ್ಟೆಪ್ಸ್, ಅಂದರೆ ಸ್ಟೆಪ್ಸ್ ಇರುತ್ತೆ, ವರ್ಕ್ ಇರುತ್ತೆ. ಇದರಲ್ಲಿ ತುಂಬ ಸ್ಮೂತಾಗಿ ಹೋಗಬೇಕು. ಹೆಂಗೆ? ಬಿಕಾಸ್ ನಿಮಗೆ ಆ ಸಾಂಗ್ ಏನು ಕೇಳುತ್ತೋ ಅದನ್ನು ಮಾತ್ರ ನಾವು ಮಾಡಬೇಕಾಗತ್ತೆ. ಅದು ನಿಮಗೆ ಬೀಟ್ ವರ್ಷನ್ ಸಾಂಗ್ ಆಗಿರ್ಬೋದು, ಫುಲ್ ಡ್ಯಾನ್ಸ್ ನಂಬರ್ ಸಾಂಗ್ ಆಗಿರ್ಬೋದು, ಅವಾಗಿದ್ದಾಗ ನಮ್ಮದೊಂದು ಹಾರ್ಡ್ ಮೂಮೆಂಟ್ಸು ಏನು ಮಾಡ್ಬೋದು ಅದ್ರ ಮೇಲೆ ಕೊರಿಯೋ ಮಾಡ್ತೀವಿ. ಇದು ಸಾಫ್ಟ್ ಸಾಂಗು, ಆ ರೊಮ್ಯಾಂಟಿಕ್ ಫೀಲ್ ಇರೋದ್ರಿಂದ ಜನರು ನೋಡಿ ಎಂಜಾಯ್ ಮಾಡಬೇಕಲ್ಲ, ಅದನ್ನು ಫೀಲ್ ಆಗಬೇಕು. ಆಡಿಯನ್ಸ್ಗೆ ನಾವು ಕೆಲಸ ಹೆಂಗೆ ಮಾಡಬೇಕು ಅಂತಂದರೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ನ ನಾವು ನೋಡಿ ಅದನ್ನು ಫೀಲ್ ಆಗಬೇಕು, ಆವಾಗಲೇ ಅದು ಕನೆಕ್ಟ್ ಆಗುತ್ತೆ ಆಲ್ಮೋಸ್ಟ್. ಸೊ ಆ ಥರ ಒಂದು ಕೆಲಸ ಮಾಡ್ತೀವಿ ಅಷ್ಟೇ. ಅಂದರೆ ಈಗ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಆಡಿಯನ್ಸ್ ಒಂದು ಮೇ ಬಿ ಮೇಜರ್ ಆಡಿಯನ್ಸ್ ಹೀಗೆ ಥಿಂಕ್ ಮಾಡ್ತಾರೆ ಅನ್ನೋದನ್ನು ನೀವು ವಿಜುವಲೈಸ್ ಮಾಡ್ತೀರಾ, ಅಥವಾ ನಿಮಗೆ ಏನು ತಲೆಯಲ್ಲಿ ಉಡುತ್ತೆ ಅದನ್ನು ವಿಜುವಲೈಸ್ ಮಾಡಿ ಓಕೆ ಇದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫೀಲ್ ಮಾಡ್ಕೋತೀರಾ? ಎಸ್. ಇವಾಗ ನಿಮಗೆ ಪ್ರೀತಿ ಅಂದರೆ ಏನು ಅನ್ಸುತ್ತೆ ಹೇಳಿ? ಯಾವ ಥರ ಫೀಲ್ ಆಗಬೇಕು ಅಂತ ಅನಿಸುತ್ತೆ? ಅನ್ಸೋದೇ ಇಲ್ಲ, ಅದೇ ಪ್ರೀತಿ. ಅದೇ ನಾನು ಕೇಳಿರೋದು, ಹೆಂಗೆ ಅನಿಸುತ್ತೆ ಅಂತ. ಅಂದರೆ ಒಬ್ಬೊಬ್ರು ಡಿಫರ್ ಇರುತ್ತಲ್ಲ, ಒಬ್ಬೊಬ್ರದ್ದು ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಬಟ್ ಆದರೆ ಆ್ಯಸ್ ನಾನು ಇವಾಗ ಶೋಸ್ ಮಾಡಿರೋದ್ರಿಂದ ಅದು ಜನಕ್ಕೆ ರೀಚ್ ಆಗಿರೋದ್ರಿಂದ ನಮಗೊಂದು ಗೊತ್ತು ಲೈನ್ ಅಪ್ ಹೆಂಗೆ ಮಾಡಬೇಕು, ಈ ಮ್ಯೂಸಿಕ್ಕಿಗೆ ಏನು ಮಾಡಿದ್ರೆ ಜನ ತೊಗೊಳ್ತಾರೆ ಅಂತ ಅದೊಂದು ಇರುತ್ತೆ. ಸೊ ಅದ್ರ ಮೇಲೆ ನಾವು ಕೆಲಸ ವರ್ಕ್ ಮಾಡ್ತೀವಿ. ಅದು ಸಕ್ಸಸ್ ಕೂಡ ಆಯಿತು ಅನ್ನೋದು. ಎಸ್. ಈ ಹಾಡು ಬಿಟ್ಟು ಬೇರೆ ಯಾವುದೆಲ್ಲ ಹಾಡಿಗೆ ಮಾಡಿದ್ದೀರಿ ಈ ಸಿನಿಮಾದಲ್ಲಿ? ಇದು ಅಪ್ಕಮಿಂಗ್ ಸಾಂಗ್ ಇನ್ನೊಂದು ಶೂಟ್ ಆಗಬೇಕು. ಅವರು ರಾಶಿಕಾ ಅವರು ಬಿಗ್ ಬಾಸಲ್ಲಿ ಇದ್ದಾರಲ್ಲ, ಸೊ ಬರ್ತಿದ್ದಂಗೆ ಇನ್ನೊಂದು ಸಾಂಗ್ ಶೂಟ್ ಪ್ಲ್ಯಾನ್ ಮಾಡ್ತೀವಿ. ಇನ್ನೊಂದು ಸಾಂಗ್ ಇದೆ ಅಷ್ಟೇ. ರಾಶಿಕಾ ಅವರು ಬಿಗ್ ಬಾಸಲ್ಲಿ ಇದ್ದಾರೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತಾ ಇರ್ತೀನಿ. ಯಾರು ನಿಮ್ಮ ಫೇವ್ರೆಟ್ಟು ಯಾರು? ಅದು ಎಲ್ಲರೂ ಆ್ಯಕ್ಚುಲಿ ಚೆನ್ನಾಗಿ ಆಡ್ತಿದ್ದಾರೆ. ಮ್ಯಾನೇಜ್ ಮಾಡಿಬಿಟ್ರಿ ನೀವು. ಹೌದಾ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ? ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಓಕೆ. ಈಗ ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೂಡ ನಡೀತಾ ಇರುವಂಥದ್ದು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನಾನು ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅಷ್ಟು ನಾನು ವ್ಯೂ ಮಾಡೋಕ್ಕಾಗ್ತಾಯಿಲ್ಲ ನೋಡೋಕ್ಕೆ. ಸೊ ನನ್ನ ಕಂಟೆಸ್ಟೆಂಟ್ಸು ಅದರಲ್ಲಿ ಇವಾಗ ಪ್ರೆಸೆಂಟ್ ನನ್ನ ಜೊತೆ ಟ್ರೈನ್ ಆಗಿರೋ ಸ್ಟೂಡೆಂಟ್ಸ್ ಕೂಡ ಕಂಟೆಸ್ಟೆಂಟ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾರು ಮಾಡ್ತಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಎಸ್. ಕೊನೆಯದಾಗಿ ಪ್ಯಾರ್ ಸಿನಿಮಾಗೆ ಏನು ವಿಶ್ ಮಾಡ್ತೀರಾ? ಎಸ್. ಎಂಡ್ ಆಫ್ ದ ಡೇ ಹಾರ್ಡ್ ವರ್ಕ್ ಅನ್ನೋದು ಒಂದು ಟೀಮ್ ಕಡೆಯಿಂದ ತುಂಬ ಇದೆ. ಆಮೇಲೆ ಪ್ರೊಡ್ಯೂಸರ್ ಸಪೋರ್ಟಿವ್ ತುಂಬ ಚೆನ್ನಾಗಿದೆ. ಸೊ ಕ್ಯಾಸ್ಟಿಂಗ್ ಚೆನ್ನಾಗಿದೆ. ಸೊ ಎಲ್ಲ ಚೆನ್ನಾಗಾಗಲಿ. ಎಸ್. ಇನ್ನೊಂದು ಕ್ವಶನ್, ಈಗ ನೀವು ಕೊರಿಯೋಗ್ರಫರ್ ಆಗಿ ಎಲ್ಲ ಆಸ್ಪೆಕ್ಟಲ್ಲಿ ಯೋಚನೆ ಮಾಡಬೇಕು. ಈಗ ಅಷ್ಟು ಚೆನ್ನಾಗಿರೋ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿರೋ ಬ್ಯೂಟಿಫುಲ್ ಸಾರಿ, ಅದನ್ನು ಫ್ಲೋ ಮಾಡೋದು ಕೂಡ ನಿಮ್ಮಲ್ಲೇ ಇರುತ್ತಾ? ಅಂದರೆ ಹಿಂಗೆ ಫ್ಲೋ ಆಗಬೇಕು, ಹಿಂಗೆ ಅದು ವೀವ್ ಬರಬೇಕು? ಹೌದು, ಅದೊಂದು ಸಾರಿ ಆ್ಯಕ್ಚುಲಿ ನಮಗೆ ಆ ಫ್ಲೋ ಅದೊಂದು ಶಾರ್ಟ್ ಅಂತೂ ತುಂಬ ಸರಿ ತೊಗೊಂಡಿದ್ವಿ. ಬಿಕಾಸ್ ಯಾಕಂದರೆ ಒಂದೊಂದು ಸರಿ ವಿಂಡ್ ಡೌನ್ ಆಗುತ್ತೆ, ಗಾಳಿ ಬರೋಲ್ಲ. ನಿಮ್ಗೆ ಆ ಗಾಳಿ ಬರಲಿಲ್ಲ ಅಂದರೆ ಆ ವೇವಿ ಸಿಗೋಲ್ಲ ಇದು ಸಾರಿ. ಸೊ ಅದೊಂದು ಶಾರ್ಟ್ ತುಂಬ ತೊಗೊಂಡಿದ್ವಿ. ಸೊ ಅದೊಂದು ಪ್ಲ್ಯಾನ್ ಅಪ್ ನಮ್ಗೆ ಹಿಂಗೆ ಬೇಕು ಅಂತ ಅಂದಾಗ ಅದನ್ನು ಆರ್ಟ್ ಡಿಪಾರ್ಟ್ಮೆಂಟು ಕಾಸ್ಟ್ಯೂಮರ್ಸು ಆಗಿರ್ಬೋದು, ಪಾಪ ಸಡನ್ನಾಗಿ ಎಲ್ಲೋ ಹೋಗಿ ನೀರಲ್ಲಿ ಬಿದ್ದುಬಿಡುತ್ತೆ. ಅವ್ರು ಮತ್ತೆ ಅದನ್ನು ಎತ್ಕೊಂಡ್ಬಂದು ಡ್ರೈ ಮಾಡಿ ಮತ್ತೆ ಅದನ್ನು ಫ್ಲೋ ಮಾಡ್ತಾರೆ. ಎಲ್ಲರ ಹಾರ್ಡ್ ವರ್ಕ್ ಹಂಗೆ ಇರುತ್ತೆ. ಎಸ್. ಶೂಟಿಂಗಲ್ಲಿ ಒಂದು ಫನ್ ಇನ್ಸಿಡೆಂಟ್ ನಡೆದಿರೋದಂದ್ರೆ ನೀವೆಲ್ಲ ಹೋಗಿದ್ದೀರಲ್ಲ, ಅಲ್ಲಿ ಶೂಟಿಂಗಲ್ಲಿ ನಿಮ್ಗೆ ಏನಾದರೂ ಲಡಾಖ್ ಫನ್ ಇನ್ಸಿಡೆಂಟ್ ಏನೂ ನಡೆದಿಲ್ಲ. ಎಲ್ಲ ಸಿನ್ಸಿಯರ್ಲಿ ಕೆಲಸದಲ್ಲೇ ಇದ್ವಿ ಎಲ್ಲ ಅಷ್ಟೇ. ಏನೂ ನಡೆದಿಲ್ವಾ? ಏನೋ ಈ ಥರ ಆಗಿತ್ತು, ಅದೇ ನೀರಿಗೆ ಬಿದ್ದಿದ್ದು ಅಂತ ಹೇಳಿದ್ರೆ ಈ ಥರದ್ದೆಲ್ಲ ಸೀನ್ಸ್ ಆಗುತ್ತೆ. ಎಸ್. ಅದು ಬಿಟ್ಟು ಏನಂತ ಏನಿಲ್ಲ. ಎಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ನಿಮಗೂ ಕೂಡ ಪ್ಯಾರ್ ಸಿನಿಮಾ ಕೂಡ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನೋಡಲೇಬೇಕು. ರಾಜ್ಯಾದ್ಯಂತ 2026 ಇದು ರಿಲೀಸ್ ಆಗಲಿಕ್ಕಿದೆ. ಥ್ಯಾಂಕ್ ಯು.